13ನೇ ಅಧ್ಯಾಯದ 5ನೇ ಶ್ಲೋಕ. ಋಷಿಭಿರಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತಂ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಃ ಚ ಏವ ಹೇತುಮದ್ಭಿಃ ವಿನಿಶ್ಚಿತೈಃ. ಅಂದ್ರೆ ನಾನು ಹೇಳ್ತೀನಿ ಅಂತ ಕೃಷ್ಣ ಹೇಳ್ದ. ನಾನು ಹೇಳ್ತೀನಿ ಸುಮ್ಮನೆ ಏನೇನು ಬಾಯಿಗೆ ಬಂದಂಗೆ ಹೇಳುವಂಥದ್ದಲ್ಲ. ಅದು ಸರ್ವಸಮ್ಮತವಾದದ್ದು, ಸರ್ವ ಶಾಸ್ತ್ರದ ಅಭಿಪ್ರಾಯವನ್ನು ಹೇಳ್ತೇನೆ. ಋಷಿಭಿಹಿ ಬಹುಧಾ ಗೀತಂ, ಅದರ ಬಗ್ಗೆ ಅನೇಕ ಋಷಿಮುನಿಗಳು ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಬಹುಧ ಬಹುಧ ಅಂದ್ರೆ ಬಹು ಪ್ರಕಾರೇಣೇತಿ ಬಹುಧ. ಇಂತಹ ಕ್ಷೇತ್ರದ ಬಗ್ಗೆ ಅನೇಕ ಪ್ರಕಾರಗಳಿಂದ ಹೇಳಿದ್ದಾರೆ, ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಮತ್ತು ವಿವಿಧೈಹಿ ಛಂದೋಭಿಹಿ ಪೃಥಕ್ ಗೀತಂ, ಅನೇಕ ಬೇರೆ ಬೇರೆ ಛಂದಸ್ಸುಗಳು. ಛಂದಸ್ಸು ಅಂದ್ರೆ ಛಂದೋಮಯವಾಗಿರುವಂಥದ್ದು ವೇದ ಮಂತ್ರಗಳು. ಅಂತಹ ವೇದ ಮಂತ್ರಗಳಿಂದ ಹೇಳಿದ್ದಾರೆ. ಹೇಳಿದವರು ಯಾರು? ಋಷಿಗಳು. ವಿವಿಧೈಹಿ ಪೃಥಕ್ ಛಂದೋಭಿಹಿ ಋಷಿಭಿಹಿ ಬಹುಧಾ ಗೀತಂ, ಬಗೆ ಬಗೆಯ ಮಂತ್ರಗಳಿಂದ ಋಷಿಗಳು ಅದನ್ನ ಕೊಂಡಾಡಿದ್ದಾರೆ, ನಿರೂಪಣೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಹೇತುಮದ್ಭಿಹಿ ವಿನಿಶ್ಚಿತೈಹಿ ಬ್ರಹ್ಮಸೂತ್ರ ಪದೈಶ್ಚೈವ, ಅಂದ್ರೆ ಹೇತುಮದ್ಭಿಹಿ ವಿನಿಶ್ಚಿತೈಹಿ, ಕಾರಣ ಕೊಟ್ಟು ನಿರ್ಣಯ ಮಾಡುವಂಥದ್ದು. ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲ. ಆ ಸ್ಟೇಟ್ಮೆಂಟ್ ಯಾಕೆ ಅನ್ನೋದನ್ನ ಕಾರಣ ಸಹಿತವಾಗಿ ನಿರೂಪಣೆ ಮಾಡುವಂಥದ್ದು ಬ್ರಹ್ಮಸೂತ್ರಗಳು. ಉದಾಹರಣೆಗೆ ನೋಡಿ, ಎಲ್ಲ ದೂರದಲ್ಲಿ ನಾವು ಬೆಂಕಿ ಇದೆ ಅಂತ ಇಲ್ಲಿ ಕೂತ್ಕೊಂಡು ಹೇಳ್ತೇವೆ. ವಸ್ತುತಃ ಬೆಂಕಿ ಕಾಣ್ತಾ ಇದೆ ನಮಗೆ? ಕಾಣಲ್ಲ. ಬೆಂಕಿ ಕಾಣದೇ ಇದ್ರು ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಬೆಂಕಿ ಇದೆ ಹೇಳ್ತೀವಿ. ಯಾಕೆ ಹೇಳ್ತೀವಿ? ಕಾರಣ ಕೊಡ್ತೀವಿ. ನೋಡಿ, ಹೊಗೆ ಹೋಗ್ತಾ ಇದೆ, ಅಷ್ಟು ದಟ್ಟವಾದ ಹೊಗೆ ಹೋಗ್ತಾ ಇದೆ ಅಂದ್ರೆ ಬೆಂಕಿಯಿಂದಲೇ ಹುಟ್ಟುವಂಥದ್ದು ಹೊಗೆ. ಹುಟ್ಟಿದ ಹೊಗೆ ಇದ್ದ ಮೇಲೆ ಹುಟ್ಟಿಸಿದ ಬೆಂಕಿ ಇರ್ಲೇಬೇಕಲ್ವಾ? ಹಾಗಾದ್ರೆ ಕಾರಣ ಕೊಟ್ಟು ಅಲ್ಲಿ ಹೇಳ್ತೇವೆ. ಇವತ್ತು ಮಳೆ ಬರುತ್ತೆ. ಯಾಕೆ ಮಳೆ ಬರುತ್ತೆ? ಇಷ್ಟು ದಟ್ಟವಾದ ಕಪ್ಪಾದಂತ ಮೋಡ ಇದೆ ಅಂದ್ಮೇಲೆ ಇವತ್ತು ಮಳೆ ಬರಲೇಬೇಕು, ಮಳೆ ಬರುತ್ತೆ. ಇವತ್ತು ಮಳೆ ಬರಲ್ಲ, ಇಷ್ಟು ಆಕಾಶ ಸ್ವಚ್ಛವಾಗಿದೆ, ನಕ್ಷತ್ರಗಳು ಕಾಣ್ತಾ ಇದೆ, ಹಾಗಾಗಿ ಮಳೆ ಬರೋದಿಲ್ಲ. ಹೀಗೆ ನಾವು ಕಾರಣ ಕೊಟ್ಟು ಒಂದು ಹೇಳಿಕೆಯನ್ನು ಹೇಳೋದು. ಹಾಗೆ ಬ್ರಹ್ಮಸೂತ್ರಗಳು ಏನನ್ನೇ ನಿರೂಪಣೆ ಮಾಡಿದ್ರು ಕೂಡ ಅದು ಹೇತು, ಅದಕ್ಕೊಂದು ಯುಕ್ತಿ ಇರುತ್ತೆ. ಸುಮ್ಮನೆ ಹೇಳೋದಿಲ್ಲ, ಯುಕ್ತಿಯುಕ್ತವಾಗಿ ಹೇಳ್ತಾರೆ, ಸರಿಯಾದ ಕ್ರಮದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಹೇತು ಮದ್ಭಿಹಿ, ಯುಕ್ತಿಯಿಂದ ವಿನಿಶ್ಚಿತೈಹಿ, ನಿರ್ಣಯಿಸುವಂತ ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರಗಳು ಸಮಸ್ತ ವೇದಾರ್ಥ ನಿರ್ಣಾಯಕವಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ ವೇದಗಳಿದ್ದಾವೆ. ಆ ವೇದ ಮಂತ್ರಗಳಿಗೆ ಯಾವ ರೀತಿಯಲ್ಲಿ ಅರ್ಥವನ್ನ ಮಾಡಬೇಕು ಎಂಬುದಾಗಿ ವೇದಾರ್ಥ ನಿರ್ಣಾಯಕವಾದದ್ದು ಬ್ರಹ್ಮಸೂತ್ರಗಳು. ಅಂತಹ ಯುಕ್ತಿಪೂರ್ವಕವಾಗಿ ಅರ್ಥ ನಿರ್ಣಾಯಕವಾಗಿರುವಂತಹ ಬ್ರಹ್ಮಸೂತ್ರಗಳಲ್ಲೂ ನಿರೂಪಣೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಅಂದ್ರೆ ಬರೀ ಬ್ರಹ್ಮಸೂತ್ರ ಅಂತಲ್ಲ, ವೇದ, ಬ್ರಹ್ಮಸೂತ್ರ, ಉಪನಿಷತ್ತು, ವೇದಾಂತ ಎಲ್ಲದರಲ್ಲೂ ಇಂತಹ ಕ್ಷೇತ್ರದ ಬಗ್ಗೆ ನಿರೂಪಿತವಾಗಿರುವಂತ ವಿಚಾರಗಳು ಅಂತ ಏನಿದ್ದಾವೋ ನಾನದನ್ನ ಸಮಾಸೇನ ಹೇಳುತ್ತೇನೆ. ಸಮಾಸೇನ ಅಂದ್ರೆ ಸಂಕ್ಷೇಪವಾಗಿ ನಿನ್ನ ಮೇಲಿನ ಒಂದು ಅನುಕಂಪೆಯಿಂದಾಗಿ, ನಿನ್ನ ಮೇಲಿನ ಶಿಷ್ಯ ವಾತ್ಸಲ್ಯದಿಂದಾಗಿ ಹೇಳ್ತೇನೆ, ಕೇಳಿಸ್ಕೋ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಋಷಿಭಿಹಿ, ಋಷಿಮುನಿಗಳಿಂದಾಗಿ, ಅದು ಕೊನೆಗೆ ತಗೋಣ. ಛಂದೋಭಿಹಿ ವಿವಿಧೈಹಿ, ಅನೇಕ ವೇದ ಮಂತ್ರ, ವಿವಿಧೈಹಿ ಅನೇಕ ಬಗೆ ಬಗೆಯಾದ, ಛಂದೋಭಿಹಿ ವೇದ ಮಂತ್ರಗಳಿಂದಾಗಿ, ಋಷಿಭಿಹಿ ಋಷಿಮುನಿಗಳಿಂದಾಗಿ, ಪೃಥಕ್ ಗೀತಂ ಅನೇಕ ರೀತಿಯಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಗೀತಂ ಅಂದ್ರೆ ಗೈ ಶಬ್ದ, ಹೇಳಲ್ಪಟ್ಟಿರುವಂಥದ್ದು. ಚ ಮತ್ತು ಹೇತುಮದ್ಭಿಹಿ ಯುಕ್ತಿಯಿಂದ, ವಿನಿಶ್ಚಿತೈಹಿ ನಿರ್ಣಯಿಸುವಂತಹ, ಬ್ರಹ್ಮಸೂತ್ರ ಪದೈಶ್ಚೈವ ವೇದಾಂತ ಸೂತ್ರಗಳು, ಬ್ರಹ್ಮಸೂತ್ರಗಳಿಂದಲೂ ಕೂಡ ಗೀತಂ ಹೇಳಲ್ಪಟ್ಟಿರುವಂಥದ್ದು. ಹೀಗೆ ಸೂತ್ರ ಸಮ್ಮತವಾದಂತಹ, ಶ್ರುತಿ ಸಮ್ಮತವಾದಂತಹ, ಸ್ಮೃತಿ ಸಮ್ಮತವಾದಂತಹ, ಋಷಿಮುನಿಗಳಿಂದ ಪ್ರತಿಪಾದಿತವಾಗಿರುವಂತಹ ವಿಚಾರಗಳನ್ನ, ಕ್ಷೇತ್ರದ ಬಗ್ಗೆಯ ನಿರ್ಣಯಗಳನ್ನ ಹೇಳ್ತೇನೆ, ಕೇಳಿಸ್ಕೋ. ಋಷಿಭಿರ್ಬಹುಧಾ ಗೀತಂ, ಬಹುಧಾ, ಧಾ ಮಹಾಪ್ರಾಣ ಬಂದಾಗ ಪ್ರಕಾರವಾಚಿಯಾದ ಅವ್ಯಯ, ಅನೇಕ ರೀತಿಯಿಂದ ಅನೇಕ ಪ್ರಕಾರದಿಂದ ಹೇಳಿದ್ದಾರೆ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಶ್ರೀಕೃಷ್ಣಾರ್ಪಣಮಸ್ತು.